ನೀನ್ ನಿಜವಾಗ್ಲೂ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದೀಯಾ ಅಥವಾ ನಮ್ಮಪ್ಪ ಹಾಕಿರೋ ಗೆರೆನ ದಾಟಿ ಬೇರೆ ಏನಾದ್ರೂ ಮಾಡಕ್ ಹೋಗ್ತಿದ್ಯಾ ಅಂತ? ವಲ್ಲಭನ್ಗೆ ಡೌಟ್ ಶುರುವಾಗಿದೆ. ಈಗ ಅಮೂಲ್ಯ ಕೋಚಿಂಗ್ ಕ್ಲಾಸ್ಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಆದ್ರೆ ಇತ್ತ ಅಪ್ಪ ಹಾಕಿರೋ ಗೆರೆನ ದಾಟಿ ಏನಾದ್ರೂ ಕೆಲಸ ಮಾಡ್ತಿದೀಯಾ ಅಂತಂದ್ಬಿಟ್ಟು ವಲ್ಲಭ ಕೇಳ್ತಾನೆ. ಆದ್ರೆ ಅಮೂಲ್ಯ ವಲ್ಲಭ ಹತ್ರ ಕೂಡ ನಿಜಾನ ಮುಚ್ಚಿಡ್ತಾಳೆ. ಹನಿಮೂನ್ಗೆ ಹೋಗೋಕೆ 3 ಜೋಡಿ ರೆಡಿ ಆಗಿರ್ತಾರೆ. ಇತ್ತ ವಲ್ಲಭ ಅಮೂಲ್ಯ ಹನಿಮೂನ್ಗೆ ಹೋಗೋದು ಬೇಡ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಇನ್ನಿಲ್ಲಿ ಕೇಶವ ಮತ್ತೆ ಮೀನಾ ಕೂಡ ಹೋಗೋದು ಬೇಡ ಅಂತಂದ್ಬಿಟ್ಟು ಮಾವನ್ ಮುಂದೆ ಹೇಳ್ತಾರೆ. ಮೀನಾ ಹೇಳ್ತಾಳೆ 2 ದಿವಸ ರಜಾ ಕೊಡ್ಲಿಲ್ಲ ಆಫೀಸಲ್ಲಿ ಅಂತಂದ್ಬಿಟ್ಟು. ಇನ್ನು ಈಗಷ್ಟೇ 2 ದಿವಸ ಆಗಿದೆ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡು, ಇಲ್ಲಿ ರಜಾ ಹಾಕಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಅಮೂಲ್ಯ ಮತ್ತೆ ಮೀನಾ ಈ ರೀತಿ ಹೇಳಿದ ತಕ್ಷಣ ನಂದಕುಮಾರ್ಗೆ ಕೋಪ ಬರುತ್ತೆ. ಆ ನಂತರ ಇಲ್ಲಿ ಹೇಳ್ತಾನೆ, ಇದೇ ಮಾತನ್ನ ನಾನು ಹೇಳಿದ್ರೆ ನೀನು ಒಪ್ಕೊಂತಿದ್ದ ಅಂತಂದ್ಬಿಟ್ಟು ನಂದಕುಮಾರ್ ಗಿರಿಜಾನ ಕೇಳ್ತಾನೆ. ಈ ಮನೆಯಲ್ಲಿ ನನ್ನ ಮಾತು ಏನೂ ನಡೆಯಲ್ಲ ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ಇವ್ರ ಪರವಾಗಿ ನೀನೇನಾದ್ರೂ ನನ್ನ ಹತ್ರ ಬಂದ್ಬಿಟ್ಟು ಮಾತಾಡಿದ್ರೆ ಖಂಡಿತ ಆಗ ಮಾತಾಡ್ತೀನಿ ಅಂತಂದ್ಬಿಟ್ಟು ನಂದಕುಮಾರ್ ಕೋಪ ಮಾಡಿಕೊಂಡು ಎದ್ದು ಹೋಗ್ತಾನೆ. ಗಿರಿಜಾ ಕೂಡ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೊರಡ್ತಾಳೆ. ಅದಕ್ಕೆ ಮೀನಾ ಮತ್ತೆ ಅಮೂಲ್ಯ ಇಬ್ರು ಕೂಡ ಅತ್ತೆ ಹತ್ರ ಬಂದ್ಬಿಟ್ಟು ಮಾತಾಡ್ತಾರೆ. ಯಾರೇ ನಿನ್ಗೆ ಅತ್ತೆ ಅಂತಂದ್ಬಿಟ್ಟು ಗಿರಿಜಾ ಬೈತಾರೆ. ನೀವಿಬ್ರು ಅತ್ತೆ ಅಲ್ಲ, ಶತ್ರುಗಳು ನನಗೆ ಅಂತಂದ್ಬಿಟ್ಟು ಗಿರಿಜಾ ಬೈತಾರೆ. ಅದಕ್ಕೆ ಇಲ್ಲಿ ಮೀನಾ ಹೇಳ್ತಾಳೆ, ಪ್ರಿಯಾ ಅಕ್ಕ ಮದುವೆಯಾಗಿ ಬಂದಾಗಿಂದ ನಿಮ್ಮ ಹತ್ರ ಸರಿಯಾಗಿ ಮಾತಾಡಕ್ಕೆ ಆಗೇ ಇಲ್ಲ. ಇನ್ನು ಪ್ರಿಯಾ ಅವರು 3 ದಿವಸ ಮನೆಯಲ್ಲಿ ಇರಲ್ಲ, ಆರಾಮಾಗಿ ಹರಟೆ ಹೊಡ್ಕೊಂಡು ಆ ಮನೆ ಏನಾಯ್ತು ಎದುರುಗಡೆ ಮನೇಲಿ ಏನಾಯ್ತು ಅಂದ್ಬಿಟ್ಟು ಹರಟೆ ಹೊಡ್ಕೊಂಡು ಇರಬಹುದಲ್ವಾ, ಅದಕ್ಕೆ ನಾನು ಹೋಗ್ಲಿಲ್ಲ ಅತ್ತೆ ಅಂತಂದ್ಬಿಟ್ಟು ಮೀನಾ ಹೇಳ್ತಾಳೆ. ಮೀನಾ ಏನೋ ಕಾರಣ ಇದೆ ಹೋಗ್ದಿರಕ್ಕೆ, ನೀನ್ ಯಾಕೆ ಹೋಗ್ಲಿಲ್ಲ ಅಂತಂದ್ಬಿಟ್ಟು ಅಮೂಲ್ಯಗೆ ಗಿರಿಜಾ ಬೈತಾಳೆ. ಅದಕ್ಕೆ ಅಮೂಲ್ಯ ಹೇಳ್ತಾಳೆ, ನಂದು ಕೂಡ ಸೇಮ್ ರೀಸನ್, ನಿಮ್ ಜೊತೆ ಸರಿಯಾಗಿ ಮಾತಾಡಕ್ ಆಗ್ಲಿಲ್ವಲ್ಲ, ಇನ್ನು 3 ದಿವಸ ಅವ್ರು ಇರಲ್ಲ, ನಾನು ಕೂಡ ನಿಮ್ ಜೊತೆ 3 ದಿವಸ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಇರಬಹುದಲ್ಲ ಅಂತಂದ್ಬಿಟ್ಟು ಹೋಗ್ಲಿಲ್ಲ ಅಂತಂದ್ಬಿಟ್ಟು ಅಮೂಲ್ಯ ಕೂಡ ಅದೇ ಆನ್ಸರ್ ಕೊಡ್ತಾಳೆ. ಇನ್ನು ಅಮೂಲ್ಯ ಕೋಚಿಂಗ್ ಸೆಂಟರ್ ಅಂತ ಹೇಳ್ಕೊಂಡು ಇಲ್ಲಿ ಟ್ಯೂಷನ್ ಮಾಡೋಕೆ ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಚಿಕ್ಕಪ್ಪ ಅಂದ್ರೆ ಸುಂದ್ರ ಬಂದ್ಬಿಟ್ಟು ಹೇಳ್ತಾನೆ, ನೀನ್ ಕೋಚಿಂಗ್ ಕ್ಲಾಸ್ ಇರೋದು ಎಲ್ಲಿ ಹೇಳು, ನಾನೇ ಹೋಗ್ತಾ ಡ್ರಾಪ್ ಮಾಡ್ತೀನಿ ಅಂತಂದ್ಬಿಟ್ಟು ಬೇಡ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಆದ್ರೂ ಎಷ್ಟೇ ಹೇಳಿದ್ರು ಕೇಳಲಾರೆ ಸುಂದ್ರ ಕೋಚಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತೀನಿ, ನಾನೇ ಡ್ರಾಪ್ ಮಾಡ್ತೀನಿ ಅಂತಂದ್ಬಿಟ್ಟು ಅಮೂಲ್ಯನ ಕುಂದಿರ್ಸ್ಕೊಂಡು ಹೊರಡ್ತಾನೆ. ಗಾಡಿಯಲ್ಲಿ ಹೊರಡ್ಬೇಕಾದ್ರೆ ಅಮೂಲ್ಯಂಗೆ ಫೋನ್ ಬರುತ್ತೆ. ಫ್ರೆಂಡ್ ಕಾಲ್ ಮಾಡಿದರೆ ನನ್ನ ಫ್ರೆಂಡ್ ಮನೆ ಹತ್ರ ಬಿಟ್ಬಿಡಿ ಅಂತಂದ್ಬಿಟ್ಟು ಸುಂದ್ರಂಗೆ ಅಮೂಲ್ಯ ಹೇಳ್ತಾಳೆ. ಇಲ್ಲಿ ಸುಂದ್ರ ಹೇಳ್ತಾನೆ, ಇಲ್ಲ ನಾನು ಕೋಚಿಂಗ್ ಸೆಂಟರ್ ಹತ್ರನೇ ಡ್ರಾಪ್ ಮಾಡ್ತೀನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅಮೂಲ್ಯ ಕೇಳಲಾರೆ ಅವ್ರ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡಿಸ್ಕೊಂತಾಳೆ. ನಂತರ ನಂದಕುಮಾರ್ ಪ್ರಿಯಾ ಮತ್ತೆ ಮಾಧವನ್ಗೆ ಕೇಳ್ತಾನೆ, ಎಲ್ಲಿ ಉಳ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ಬಿಟ್ಟು. ಇನ್ನು ಏನು ಐಡಿಯಾ ಇಲ್ಲ ಅಂತಂದ್ಬಿಟ್ಟು ಮಾಧವ ಹೇಳ್ತಾನೆ. ಅದಕ್ಕೆ ನಂದಕುಮಾರ್ ಹೇಳ್ತಾನೆ, ನನ್ನ ಫ್ರೆಂಡ್ ಮನೆ ಇದೆ ಅಲ್ಲೇ ಉಳ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಫ್ರೆಂಡ್ ಮನೆ ಇಲ್ಲ ಹೇಗಿರಕ್ಕಾಗುತ್ತೆ, ಪ್ರೈವೇಸಿ ಇರಲ್ಲ ಅಂತಂದ್ಬಿಟ್ಟು ಮನೆಯವರೆಲ್ಲರೂ ಕೂಡ ಹೇಳ್ತಾರೆ. ಮತ್ತೆ ಗಿರಿಜಾ ವಲ್ಲಭನು ಕೂಡ ಹೇಳ್ತಾರೆ, ಫ್ರೆಂಡ್ ಮನೆಯಲ್ಲಿ ಹೇಗೆ ಉಳ್ಕೊಳಕ್ ಆಗುತ್ತೆ, ಇಲ್ಲಿ ಹನಿಮೂನ್ಗೆ ಹೋಗ್ತಾ ಇರೋದಲ್ವಾ ಅಂತಂದ್ಬಿಟ್ಟು. ಆಮೇಲೆ ಹೌದಲ್ವಾ ಇರೋಕ್ಕಾಗಲ್ಲ ಅಂತಂದ್ಬಿಟ್ಟು ನಂದಕುಮಾರ್ ಕೂಡ ಒಪ್ಕೊಂಡು ಬೇರೆ ಕಡೆ ಉಳ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಷ್ಟೊತ್ತಲ್ಲೇ ಪ್ರಿಯಾ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀನಿ ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾಳೆ. ಇನ್ನು ನೋಡಿ 5,000 ರೂಪಾಯಿ ಇದೆ, ಕೇವಲ 3 ದಿವಸಕ್ಕೆ 5,000 ರೂಪಾಯಿ ಅಂತ ಹೇಳ್ತಾಳೆ. ಈತ ಮೀನಾ ಹೇಳ್ತಾಳೆ, ಇಲ್ಲ 3 ದಿವಸಕ್ಕೆ 5,000 ರೂಪಾಯಿ ಅಂತಂದ್ರೆ ಖಂಡಿತವಾಗ್ಲೂ ನೋಡೋಕೆ ಅರಮನೆ ತರ ಇದೆ, ಈ ಒಂದು ಹೋಟೆಲು ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ, ಕ್ರಾಸ್ ಚೆಕ್ ಮಾಡಿ ಅಂತ ಮೀನಾ ಹೇಳಿದಾಗ, ನಾನು ಕೆಲ್ಸಕ್ಕೆ ಹೋಗಿಲ್ಲ ಸರಿ, ಆದ್ರೆ ನಾನು ಕೂಡ ಓದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಪ್ರಿಯಾ ಹೇಳ್ತಾಳೆ. ಇತ್ತ ಮಾಧವ ಕೂಡ ಹೇಳ್ತಾನೆ, ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡು ಪ್ರಿಯಾ ಅಂತಂದ್ಬಿಟ್ಟು. ಇಲ್ಲ ನಾನು ಚೆಕ್ ಮಾಡಿದ್ದೀನಿ, ಇಲ್ಲಿ 3 ದಿವಸಕ್ಕೆ 5,000 ರೂಪಾಯಿ ಅಷ್ಟೇ ಅಂತಂದ್ಬಿಟ್ಟು ಮಾಧವನ್ಗೂ ಕೂಡ ಪ್ರಿಯಾ ಹೇಳ್ತಾಳೆ. ಆನ್ಲೈನ್ ಅಲ್ಲೇ ಪ್ರಿಯಾ 5,000 ರೂಪಾಯಿ ಬುಕ್ ಮಾಡ್ತಾಳೆ. ಮಾವನ ಹತ್ರ ಕಾರ್ಡ್ ಕೇಳ್ತಾಳೆ, ಕಾರ್ಡ್ ಕೂಡ ಕೊಡ್ತಾರೆ. ಇತ್ತ 5,000 ರೂಪಾಯಿ ಕಟ್ ಕೂಡ ಆಗುತ್ತೆ. ಸರಿ ಹಾಗಾದ್ರೆ ನಾಳೆ ಹೊರಡಿ ಅಂತ ಹೇಳ್ಬಿಟ್ಟು ನಂದಕುಮಾರ್ ಹೇಳ್ತಾನೆ. ಆದ್ರೂ ಕೂಡ ಮೀನಾಗೆ ಡೌಟ್ ಇರುತ್ತೆ. ಇಲ್ಲಿ ಅತ್ತೆ ಹತ್ರ ಹೋಗ್ಬಿಟ್ಟು ಮಾತಾಡ್ತಾಳೆ. ಇಲ್ಲಿ 3 ದಿವಸಕ್ಕೆ 5,000 ರೂಪಾಯಿ ಅಂದ್ರೆ ನಂಬಕ್ ಆಗ್ತಿಲ್ಲ ಅತ್ತೆ ಅಂತಂದ್ಬಿಟ್ಟು ಹೇಳ್ತಾಳೆ. ನಾವು ಕೂಡ ಬೆಂಗಳೂರಿಗೆ ಹೋಗಿದ್ವಲ್ಲ, ರೂಮ್ ಎಲ್ಲ ಅಲ್ಲಿ ಕಾಸ್ಟ್ಲಿ ಇರುತ್ತೆ, ಇದೇನು 5,000 ರೂಪಾಯಿ ಅಡ್ವಾನ್ಸ್ ಇರಬಹುದೇನೋ ಅಂತಂದ್ಬಿಟ್ಟು ಮೀನಾ ಗಿರಿಜಾ ಹತ್ರ ಹೇಳ್ತಾಳೆ. ಗಿರಿಜಾ ಹೇಳ್ತಾಳೆ, ನೀನೇ ಒಂದ್ಸತಿ ಹೋಗ್ಬಿಟ್ಟು ಪ್ರಿಯಾ ಹತ್ರ ಮಾತಾಡು ಅಂತಂದ್ಬಿಟ್ಟು. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ಅವಾಗ್ಲೇ ಹೇಳಿದಕ್ಕೇನೆ ಯಾವ ರೀತಿ ಮಾತಾಡಿದ್ರು ಅಂತಂದ್ಬಿಟ್ಟು ಗೊತ್ತಲ್ಲ ಅತ್ತೆ, ಮತ್ತೆ ನಾನು ಹೋಗಿ ಮಾತಾಡಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಅವಳು ಕೂಡ ಓದ್ಕೊಂಡಿದ್ದಾಳಲ್ವಾ, ಅವಳಿಗೂ ಕೂಡ ಗೊತ್ತಿರುತ್ತೆ, ಕರೆಕ್ಟಾಗಿ ಇಲ್ಲಿ ಪೇಮೆಂಟ್ ಮಾಡಿರ್ತಾರೆ ಬಿಡು ಅಂತಂದ್ಬಿಟ್ಟು ಗಿರಿಜಾ ಹೇಳ್ತಾಳೆ.